ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಲಾಗಲ್ಲಿ ನಾನು ಮಾಡಿಸಿರೋಂಥ ಸರಗಳನ್ನ ಹಾಕ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಕೆಲವೊಬ್ಬರು ಕ್ವಶನ್ ಕೇಳ್ತಾಯಿದ್ರು, ಅಕ್ಕ ನೀವು ಆ ಸರನ ವೇರ್ ಮಾಡಿ ತೋರಿಸಿ ಯಾವ ಥರ ಕಾಣಿಸುತ್ತೆ ಅಂತ. ಅದಕ್ಕೋಸ್ಕರ ಇವತ್ತು ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನು ಕೆಲವೊಂದು ಡಿಸೈನ್ಸ್ಗಳನ್ನು ಕೂಡ ನಾನು ಇದೇ ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಹೇಳಿರೋಂಥ ಒಂದು ಅಂಗಡಿ ಬಂದು ಭಾರತ್ ಜ್ಯುವೆಲರ್ಸ್ ಅಂತ ಮೈಸೂರಲ್ಲಿರೋಂಥ ಅಂಗಡಿ. ಅದು ಅಲ್ಲದೆ ಇನ್ನು ಕೆಲವೊಂದು 2-3 ಅಂಗಡಿಗಳು ಕೂಡ ಇದೆ ನನಗೆ ಗೊತ್ತಿರೋದು. ನಾನಿವತ್ತು ನಾನೊಂದು ಓಲೆ ತೊಗೋಬೇಕಂತ ಹೊರಗಡೆನೂ ಕೂಡ ಹೋಗ್ತಾ ಇದ್ದೀನಿ. ಆವಾಗ ಅದು ಅಂಗಡಿಗಳನ್ನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆವಾಗ ನೀವು ಒಂದು ಅಂಗಡೀಲಿ ಆಗಿಲ್ಲ ಅಂದರೆ ಇನ್ನೂ ಒಂದು ಅಂಗಡೀಲಿ ಮಾಡಿಸ್ಕೋಬೋದು. ನಾನು ಹೇಳೋಂಥ ಡಿಸೈನ್ಸ್ಗಳು ಗ್ರಾಮ್ಗಳೇ ಆಗಿರ್ಬೋದು. ಅಂದರೆ 1 ಗ್ರಾಮಲ್ಲಿ ಇಷ್ಟು ಗುಂಡಾಗುತ್ತೆ, ಈ ಥರ ಆಗುತ್ತೆ ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ನಾನು ನಿಮಗೋಸ್ಕರನೇ ಅಂಗಡಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ಬೇಕು ಅಂತ. ಬಟ್ ನಾನೇನೋ ಒಂದು ಓಲೆ ತೊಗೋಬೇಕು ಅಂತೇಳಿ ಹೋಗ್ತಾ ಇದ್ದೀನಿ. ಅದಕ್ಕೆ ಆ ರೂಪದಲ್ಲೇ ಒಂದು ವೀಡಿಯೋನ ಕೂಡ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೋಡಿ, ನೀವು ಈ ಥರ ನಲ್ಲಿಕಾಯಿ ಗುಂಡು ಅಂತ ಹೇಳ್ತಾರೆ ಅಲ್ವಾ, ಈ ರೀತಿಯೂ ಕೂಡ ಮಾಡಿಸ್ಕೋಬೋದು. ನಾನು ಯಾವ ರೀತಿ ಮಾಡಿಸ್ಕೊಂಡಿದ್ದೀನಿ, ಆಮೇಲೆ ನಂದು ಒಂದು 3.5 ಗ್ರಾಮಲ್ಲಿ ಕೂಡ ನಾನೊಂದು ಸರ ಮಾಡಿಸ್ಕೊಂಡಿದ್ದೀನಿ. ಹಾಗೆ 950 ಮಿಲಿಲೂ ಕೂಡ ಒಂದು ಸರ ಮಾಡಿಸ್ಕೊಂಡಿದ್ದೀನಿ. ಹಾಗೆ ಇನ್ನೂ ಒಂದು 1.5 ಗ್ರಾಮಲ್ಲಿ ಮಾಡಿಸಿರೋದು ಬೇರೆ ಕಡೆ ಇದೆ. ಅದನ್ನು ಕೂಡ ನಾನು ತಗೊಬಂದ್ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಈ ರೀತಿ ನೀವು ಐಡಿಯಾ ಉಪಯೋಗಿಸಿ ಮಾಡಿಸ್ಕೋಬೋದು. ಹಾಗೆ ನೀವು ಇದನ್ನು ಗುಂಡು ತೊಗೊಂಡು ಬೇರೆ ಕಡೆ ಪೋಣಿಸ್ಕೊಂಡು ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು. ಅಥವಾ ರೆಡಿನೂ ಕೂಡ ಇರುತ್ತೆ. ಕೆಲವೊಂದು ಅಂಗಡಿಗಳಿವೆ. ನನಗೆ ಗೊತ್ತಿರೋಂಥ ಒಂದು 3 ಅಂಗಡಿನ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಕೆಲವೊಂದು ಅಂಗಡೀಲಿ ರೆಡಿನೇ ಸಿಗ್ಬಿಡುತ್ತೆ ನಿಮಗೆ. ಅಥವಾ ನೀವೇನಾದರೂ ಒಂದೆಲ್ಲಾದರೂ ನಾನು ಹಾಕಿರೋಂಥ ಒಂದು ಡಿಸೈನ್ಸಲ್ಲಿ ಇಷ್ಟ ಆಗಿದ್ದನ್ನ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅದೇ ಥರ ಏನಾದರೂ ಮಾಡಿಸ್ಕೋಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ, ಆವಾಗ ನೀವು ಈಚೆ ಕಡೆ ಅಲ್ಲಿ ಕೂತಿರ್ತಾರೆ, ಎಲ್ಲ ಜ್ಯುವೆಲರ್ಸ್ ಅಂಗಡಿ ಮುಂದೆನೂ ಕೂಡ ಇರ್ತಾರೆ. ಅವ್ರು ನೀವು ಯಾವ ಡಿಸೈನ್ ತೋರಿಸ್ತೀರೋ ಅದೇ ಥರನೇ ಮಾಡಿಕೊಡ್ತಾರೆ. ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಯಾವ್ಯಾವ ಅಂಗಡಿಗಳು, ಆಮೇಲೆ ಎಷ್ಟೆಷ್ಟು ಗ್ರಾಮಲ್ಲಿ ಎಷ್ಟೆಷ್ಟು ಗುಂಡು ಸಿಗುತ್ತೆ ಅನ್ನೋದನ್ನು ಕನ್ಫರ್ಮಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಅದು ಯಾವ ರೀತಿ ಇರುತ್ತೆ, ಹಾಗೆ ಅದು 916 ಆಗಿರುತ್ತೆ. ಬಟ್ ಒಳಗಡೆ ಯಾವ್ದು ರೀತಿ ಬೇರೆ ಯಾವ ರೀತಿ ತುಂಬಿರ್ತಾರೆ ಅಂದರೆ ಆ ಗುಂಡು ದಪ್ಪ ಬರೋಕ್ಕೆ ಯಾವ ಥರ ಐಡಿಯಾ ಉಪಯೋಗಿಸಿರ್ತಾರೆ ಅನ್ನೋದನ್ನು ಅವ್ರ ಬಾಯಲ್ಲೇ ನಿಮಗೆ ಹೇಳಿಸ್ತೀನಿ. ಹಾಗೆ ಒಂದು 3 ಅಂಗಡಿ ಕೂಡ ನಿಮಗೆ ನಾನು ಪರಿಚಯ ಮಾಡಿಸ್ಕೊಡ್ತೀನಿ. ಹಾಗೆ ನೆಕ್ಸ್ಟು ಯಾವ ರೀತಿ ಪೋಣಿಸ್ಕೋಬೇಕು ಅನ್ನೋದನ್ನು ಐಡಿಯಾನೂ ಕೂಡ ಕೊಡ್ತೀನಿ. ಎಲ್ಲಿ ಪೋಣಿಸ್ತಾರೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಜ್ಯುವೆಲರ್ಸು ಅಂದರೆ ನಾನು ಒಡವೆಲ್ಲ ಮಾಡಿಸಿರೋದು ಭಾರತ್ ಜ್ಯುವೆಲರ್ಸಲ್ಲೇ. ಅವರು ಈ ನಡುವೆ ಅಂದರೆ ಒಂದು ಸ್ವಲ್ಪ ಬ್ಯುಸಿ ಇದ್ದಾರೆ ಅಂತೇಳಿ ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅಂತ ಕೆಲವೊಬ್ಬರು ಮೆಸೇಜ್ ಹಾಕಿದ್ದಾರೆ. ಅದರಿಂದ ನನಗೆ ಗೊತ್ತಿರೋ ಇನ್ನೂ ಒಂದು 2-3 ಅಂಗಡಿ ಇದೆ. ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ. ನೀವು ಈ ರೀತಿ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನಾನೇ ಐಡಿಯಾಗಳು ಕೊಡ್ತೀನಿ. ಅಥವಾ ನಿಮಗೇನೋ ಡೌಟ್ ಇದ್ದರೆ ನನಗೇ ನೀವು ಮೆಸೇಜ್ ಹಾಕಿ. ನಂದು ಇನ್ಸ್ಟಾ ಐಡಿನೂ ಕೂಡ ಇದೆ, ಸಹನಾ ಕಿಶೋರ್ 79 ಅಂತ. ನೀವು ಆ ಇನ್ಸ್ಟಾ ಐಡಿಗಾದರೂ ಮೆಸೇಜ್ ಹಾಕ್ಬೋದು. ಆವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏಕೆಂದರೆ ಅಂಗಡಿಯವರು ರೆಸ್ಪಾನ್ಸ್ ಮಾಡಿಲ್ಲ ಅಂದಾಗ ನೀವು ನನಗೆ ಮೆಸೇಜ್ ಹಾಕಿ. ನಾನು ಅಷ್ಟು ಗ್ಯಾರಂಟಿ ಇಲ್ದೇ ಯಾವುದೇ ವೀಡಿಯೋ ಮಾಡೋಕ್ಕೋಗೋದಿಲ್ಲ. ಅಂದರೆ ನಮ್ಮ ಥರ ಈಗ ಮಿಡಲ್ ಕ್ಲಾಸು ಫ್ಯಾಮಿಲಿಗಳಿಗೆಲ್ಲ ತುಂಬ ಒಡವೆ ಮಾಡಿಸ್ಕೊಂಡು ಹಾಕೊಳ್ಳೋ ಅಂಥ ಅನುಕೂಲ ಇರೋದಿಲ್ಲ ಅಲ್ವಾ. ಆವಾಗ ನಾನು ಕೂಡ ಈ ರೀತಿ ಐಡಿಯಾ ಉಪಯೋಗಿಸಿ ಕಮ್ಮಿ ಗ್ರಾಮೇ ಆದರೂ ಪರವಾಗಿಲ್ಲ, ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋ ಥರ ನಾನು ಐಡಿಯಾ ಉಪಯೋಗಿಸಿ ಮಾಡಿಸ್ಕೊಂಡಿರೋದು. ಅದನ್ನು ಕೆಲವೊಬ್ರಿಗೆ ಹೇಳಿದ್ರೆ ಇನ್ನು ಅಂದರೆ ನಮ್ಮ ಥರ ಇರೋಂಥವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಲಾಗ್ನ ಮಾಡಬೇಕು ಅಂತ ಹೇಳಿ ಮಾಡಿರೋದು. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಲವೊಬ್ಬರಿಗೆ ಶೇರ್ ಮಾಡಿ. ಅಂದರೆ ನಿಮಗೆ ಈ ಥರ ಏನಾದರೂ ಬೇಕು ಅನ್ನೋರಿಗೆ ನನ್ನ ಚಾನಲ್ ಕೂಡ ಶೇರ್ ಮಾಡಿ. ಈ ರೀತಿ ಒಂದು 3 ಲೇಯರಲ್ಲಿ 4 ಲೇಯರಲ್ಲಿ ಅಥವಾ 1 ಲೇಯರಲ್ಲೇ ತುಂಬ ಚೆನ್ನಾಗಿ ಮಾಡಿಸ್ಕೋಬೋದು. ಬಟ್ ನಾವು ಐಡಿಯಾ ಉಪಯೋಗಿಸ್ಬೇಕು. ಅಂದರೆ ನೀವು ಒಂದನ್ನು ತಿಳ್ಕೊಬಿಡ್ಬೇಕು. ಏಕೆಂದರೆ ಕಮ್ಮಿ ಗ್ರಾಮ್ ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ಕಾಣಿಸೋ ಥರ ತೊಗೋತೀವಿ ಗೊತ್ತು. ಬಟ್ ವಾಪಸ್ ಕೊಡುವಾಗ ಅಷ್ಟೇ ರೇಟಿಗೆ ಅವ್ರು ತೊಗೊಳ್ಳೋದಿಲ್ಲ, ಕಮ್ಮಿಗೆ ತೊಗೋತಾರೆ. ಅದನ್ನು ನಾವು ಫಸ್ಟೇ ತಿಳ್ಕೊಂಡಿರಬೇಕು. ಈ ರೀತಿ ನೀವು 3 ಗುಂಡಲ್ಲೂ ಕೂಡ ತೊಗೋಬೋದು. ಇದು ನಿಮಗೆ 1.5 ಗ್ರಾಮಲ್ಲಿ ಆಗುತ್ತೆ. ನಾನು ಇದೇ ಥರ 1.5 ಗ್ರಾಮಲ್ಲಿ ಮಾಡಿಸಿರೋದು. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ನೀವು ಈ ಥರನೂ ಕೂಡ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಇದು ಎಷ್ಟು ಗ್ರಾಮ್ ಆಗುತ್ತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಹಾಗೆ ನೋಡಿ, ನಾನು ಕೂಡ ವೇರ್ ಮಾಡಿ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಇದು ನನಗೆ ಒಂದು 3.5 ಗ್ರಾಮಲ್ಲಿ ಆಗಿರೋ ಅಂಥ ಡಿಸೈನ್ ಇದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೀವು ಮಾಂಗಲ್ಯ ಚೈನ್ ಜೊತೆಗೆ ಇದೊಂದು ಸಿಂಪಲ್ ಚೈನ್ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ನನ್ನ ಡ್ರೆಸ್ ಮೇಲೇ ಹಾಕಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಅಂದರೆ ನಾನು ನೆಕ್ಸ್ಟು ನನ್ನ ಫಂಕ್ಷನ್ಸ್ಗಳಿವೆ, ಆವಾಗ ನಾನು ವೇರ್ ಮಾಡಿದಾಗಲೂ ಕೂಡ ನಿಮ್ಮ ಹತ್ರ ವೀಡಿಯೋನ ಶೇರ್ ಮಾಡೇ ಮಾಡ್ತೀನಿ. ಆವಾಗಲೂ ಕೂಡ ನೀವು ನೋಡ್ಬೋದು. ನೀವು ಮೈಸೂರು ಸಿಲ್ಕ್ ಸೀರೆ ಆಗಿರ್ಬೋದು ಅಥವಾ ಕಾಟನ್ ಸ್ಯಾರಿ ಆಗಿರ್ಬೋದು, ಎಲ್ಲ ಸ್ಯಾರಿಗಳಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಡಿಸಿ ಹಾಕ್ಕೊಂಡ್ರೆ. ಅಂದರೆ ನಾನು ಬಾಣಂತಿ ಅದರಿಂದ ಇನ್ನೂ ಐಬ್ರೋ ಆ ಥರ ಏನೂ ಮಾಡಿಸಿಲ್ಲ. ಅದರಿಂದ ಹಂಗೆ ಸುಮ್ಮನೆ ತೋರಿಸೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ.
ಇನ್ನೂ ನೀವು ಐಬ್ರೋ ಎಲ್ಲ ಮಾಡಿಸ್ಕೊಂಡು ಸಿಂಪಲಾಗಿ ಒಂದು ಸ್ಟಿಕ್ಕರ್ ಇಟ್ಕೊಂಡು ನೀಟಾಗಿ ರೆಡಿ ಆದರೆ ಹಾಗೆ ಪುಟ್ಟದೊಂದು ಜುಮ್ಕಿನೋ ಅಥವಾ ಯಾವುದಾದ್ರೂ ಒಂದು ಜುಮ್ಕಿ ಏನಾದರೂ ವೇರ್ ಮಾಡಿ ರೆಡಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದು ಕಮ್ಮಿ ಗ್ರಾಮ್ ಅಂತ ಅನ್ನೋದಕ್ಕಿಂತ ನಮ್ಗೆ ಹೆಂಗೆ ಕಾಣಿಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಹಾಗೆ ನೋಡಿ ನಾನು ಈ ಥರ ಒಂದು ಸರನ ಕೂಡ ಮಾಡಿಸ್ಕೊಂಡಿದ್ದೀನಿ. ಈ ಥರದ್ದು ನಿಮಗೆ ಒಂದು ಮಾಡಿಸ್ಕೋತೀವಿ ಅಂದರೆ ಒಂದು 12 ಗ್ರಾಮ್ ಆದರೂ ಬೇಕಾಗುತ್ತೆ. ನೀವು ಕಮ್ಮಿ ಗ್ರಾಮಲ್ಲಿ ಮಾಡಿಸ್ಕೋತೀವಿ ಅಂದರೆ ಯಾವ ಥರ ಐಡಿಯಾ ಉಪಯೋಗಿಸ್ಬೇಕು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಾಗಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಸರನು ಕೂಡ ಆಲ್ರೆಡಿ ನಾನು ವೇರ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಇದು ಬಂದು ನಿಮಗೆ 950 ಮಿಲಿಲಾಗಿರೋದಷ್ಟೇ ಇದು. ಬಟ್ ನಾನು ವಾಪಸ್ ಕೊಡುವಾಗ ಅದನ್ನು ಅವರು ತುಂಬಾ ಕಮ್ಮಿಗೆ ತೊಗೋತಾರೆ. ಅದಂತೂ ಇರೋದನ್ನೇ ಹೇಳಬೇಕಲ್ವ. ನನಗೆ ಇದು 1 ಗ್ರಾಮ್ಗೆ ಎಷ್ಟು 26 ಗುಂಡೆನೋ ಕೊಟ್ಟಿದ್ದಾರೆ. ಅದು ಸೈಜ್ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ ಇವಾಗ. ನೋಡಿ ಆವಾಗಲೇ ನಾನು ಹಾಕ್ಕೊಂಡಿದ್ದೆ ಅಲ್ವಾ ಅದೇ ಸರ ಇದು. ಇದನ್ನು ನಾನು ಒಂದು 3.5 ಗ್ರಾಮಲ್ಲಿ ಮಾಡಿಸಿರೋದು. ನಿಮಗೆ ಇದನ್ನು 3 ಗ್ರಾಮಲ್ಲೂ ಕೂಡ ನೀವು ಮಾಡಿಸ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನೀವು 1.5 ಗ್ರಾಮಲ್ಲಿ ಕೂಡ ಮಾಡಿಸ್ಕೋತೀವಿ ಅಂದರೆ ಬರೀ 3 ಗುಂಡು ಹಾಕ್ಬಿಟ್ಟು ನೀವು ಮಾಡಿಸ್ಕೋಬೋದು. ನೀವು ಹೆಂಗೆ ಮಾಡಿಸ್ಕೊತೀರ ಅನ್ನೋದು ಗ್ರಾಮಲ್ಲಿ ಡಿಪೆಂಡ್ ಆಗಿರುತ್ತೆ. ಆದರೆ ನಾವು ತಿಳ್ಕೊಬೇಕು ಅದ್ರ ಒಳಗಡೆ ಅರುಬು ತುಂಬಿರ್ತಾರೆ. ಆದ್ದರಿಂದ ಅಂದರೆ ವ್ಯಾಕ್ಸ್ ಗುಂಡು ಅಂತಾರಲ್ವ ಆ ಥರನೇ ಇದು. ಒಳಗಡೆ ಏನೂ ಇರೋದಿಲ್ಲ, ಮೇಲ್ಗಡೆ ಕೋಟಿಂಗ್ ಮಾತ್ರ ಗೋಲ್ಡ್ ಇರುತ್ತಲ್ವ. ವಾಪಸ್ ಕೊಟ್ಟಾಗ ಅಷ್ಟೊಂದು ನಮಗೆ ಅಮೌಂಟ್ ಕೊಡೋದಿಲ್ಲ ಅನ್ನೋದೊಂದು ಬಿಟ್ಟರೆ, ಇವಾಗ ನಮ್ಗೆ ಅನುಕೂಲ ಜಾಸ್ತಿ ಗ್ರಾಮ್ ತಗೊಳಕ್ಕಾಗಲ್ಲ ಅನ್ನೋರು ಈ ರೀತಿ ತೊಗೋಬೋದು. ನಾನು ಆವಾಗಲೇ ಹಾಕ್ಕೊಂಡು ತೋರಿಸ್ದೆ ಅಲ್ವಾ ಆ ಸರ ಇದು ನೋಡಿ 950 ಮಿಲಿ ಇದೆ ಅಷ್ಟೇ ಇದು. ನಾನು ಪೋಣಿಸುವಾಗ ಇದು ಅಷ್ಟೊಂದು ನನಗೆ ಐಡಿಯಾ ಗೊತ್ತಾಗಲಿಲ್ಲ ಅಂಥೇಳಿ ನಾನು ಮುತ್ತು ಮತ್ತು ರೂಬಿ ಕಲರ್ 2 ಮಿಕ್ಸ್ ಮಾಡಿ ಪೋಣಿಸಿಸ್ಕೊಂಡೆ. ಅಂದರೆ ಮಧ್ಯೆ ಇರೋಂಥ ಗುಂಡು ನೋಡಿ ಒಂದು ಸ್ವಲ್ಪ ದಪ್ಪ ಬರುತ್ತೆ. ಹಾಗೆ ಅದ್ರ ಪಕ್ಕದಲ್ಲಿರೋಂಥ 2 ಗುಂಡು ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ಇನ್ನು ಮಿಕ್ಕಿದ ಗುಂಡೆಲ್ಲ ಅದಕ್ಕಿಂತ ಒಂಚೂರು ಚಿಕ್ಕದು. ಈ ರೀತಿ ಕೌಂಟ್ ಮಾಡಿ ಒಂದು 26 ಗುಂಡನ್ನ ನಾನು ತೊಗೊಂಡಿದ್ದು. ನೋಡಿ ಅಷ್ಟೇ ಚೆನ್ನಾಗೂ ಕೂಡ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಬಟ್ ನನಗಿವಾಗ ಒಂದು ಐಡಿಯಾ ಬಂದಿದೆ ಏನಂತ ಹೇಳಿದ್ರೆ, ನಾನು ಅದೇ ಸೇಮ್ ಗೋಲ್ಡ್ ಗುಂಡಿಗೆ ಆ ರೂಬಿ ಗುಂಡು ಮಾತ್ರ ತೊಗೊಂಡು ದಪ್ಪ ಮಣೀಲಿ ಪೋಣಿಸ್ಕೋಬೇಕಂತ ಐಡಿಯಾ ಮಾಡಿದ್ದೀನಿ. ನೋಡೋಣ ಅದನ್ನು ಕೂಡ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ರೀತಿಯೂ ಕೂಡ ಮಾಡ್ಕೋಬೋದು. ನಾನು ಅದೇ ಅಂಗಡಿಗೆ ಹೋಗ್ತೀನಲ್ವ, ಅಲ್ಲೇ ನಿಮಗೆ ಎಲ್ಲನೂ ಕೂಡ ಡೀಟೇಲ್ಸ್ ಅವ್ರ ಬಾಯಲ್ಲೇ ಕೂಡ ಹೇಳಿಸ್ತೀನಿ. ಏಕೆಂದರೆ ಸುಳ್ಳೆಲ್ಲ ಹೇಳೋಕ್ಕಾಗೋದಿಲ್ಲ ಅಲ್ವಾ. ನೋಡಿ ಈ ರೀತಿ ಅದೇ ಸೇಮ್ ಗುಂಡಿಗೆ ರೂಬಿ ಕಲರ್ ಅಥವಾ ಗ್ರೀನ್ ಕಲರಲ್ಲಿ ದಪ್ಪೋದು ಮಣಿನ ಪೋಣಿಸ್ಕೊಂಡ್ರೆ ಈ ಥರ ಕಾಣಿಸುತ್ತೆ. ಹಾಗೆ ನೋಡಿ ಇದು 1.5 ಗ್ರಾಮ್ಗೆ 3 ಮಾಡಿರೋದು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನನ್ನ ಮಗಳು ಕೂಡ ಗೆಜ್ಜೆನ ಆಡಿಸ್ತಾ ಇದ್ದಾಳೆ. ಅವಳಿಗೆ ಗೆಜ್ಜೆ ಹಾಕ್ಬಿಟ್ಟಿದ್ದೀವಿ ಇವಾಗ. ಆ ಸೌಂಡ್ ಕೂಡ ಬರ್ತಾಯಿದೆ, ಪ್ಲೀಸ್ ಏನು ಅಂದ್ಕೋಬೇಡಿ. ಆದಷ್ಟು ಅವಳು ಮಲಗಿಸ್ಕೊಂಡೇ ರೆಕಾರ್ಡ್ ಮಾಡಬೇಕು ಅಂತ ಮಾಡ್ತಿರ್ತೀನಿ. ಬಟ್ ಅವಳು ಏನಾದರೂ ಒಂದು ಸೌಂಡ್ ಮಾಡ್ತಾನೆ ಇರ್ತಾಳೆ. ಹಾಗೆ ನೋಡಿ ಈ ಒಂದು ಗ್ರೀನ್ ಕಲರ್ಗೆ ಈ ಥರ ಮಣಿಗಳನ್ನ ನೀವು ಪೋಣಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಎಷ್ಟು ಗ್ರಾಮಲ್ಲಿ ಆಗುತ್ತೆ ಅಂತ ನಾನು ಅವ್ರ ಕೈಯಲ್ಲೇ ನಿಮಗೆ ಹೇಳಿಸ್ತೀನಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಈ ಥರ ಒಂದು ಫ್ಯಾಷನ್ ಇವಾಗ ಇದರಲ್ಲಿ ಬ್ಲ್ಯಾಕ್ ಕಲರಲ್ಲೂ ಕೂಡ ಬರುತ್ತೆ. ಇದು ಎಷ್ಟು ಗ್ರಾಮಲ್ಲಿ ಆಗುತ್ತೆ, ಎಷ್ಟು ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ಯಾವ ಥರ ಬರುತ್ತೆ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.